ನಮ್ಮನ್ನ ದಿಕ್ ತಪ್ಪಿಸುವಂತ ಒಂದು ಕೆಲಸ ಆಗಿದೆ ಅನ್ನೋದು ಅರ್ಥ ಆಗ್ತಿದೆ ಇದರಲ್ಲಿ. ನಾನು ಮೊದ್ಲಿಂದನೂ ಇದಕ್ಕೆ ವಿರೋಧವನ್ನೇ ನಾನು ವ್ಯಕ್ತಪಡಿಸಿದೀನಿ. ಈಗಲೂ ನಂದು ಅದೇ ಸ್ಟ್ಯಾಂಡ್. ನಾನು ನಿನ್ನೆ DC ಅವ್ರಿಗೂ ಮತ್ತೆ ನಾನು ಮಾತಾಡಿ ನಾನು ಕೇಳಿದ್ದೆ, ಇಲ್ಲ ಅದು ಈಗೇನು ಮಾಡ್ತಾ ಇಲ್ಲ ನಾವು, ಅವ್ರು ಬರೀ ಒಂದು ಸರ್ವೆಗೆ ಬಂದಿರೋದಷ್ಟೇ. ಇನ್ನು ಅವರು ಯಾವುದೇ ತರದ ಎಕ್ಸ್ಪ್ಲೋಸಿವ್ಸ್ನು ಅವರು ಪ್ರೊಕ್ಯೂರ್ ಮಾಡಿಲ್ಲ ಅಥವಾ ಏನು ಡೇಟು ಫಿಕ್ಸ್ ಆಗಿಲ್ಲ. ಒಂದು ಸರ್ವೆ ಟೀಮ್ ಅಂತ ಬಂದಿದೆ, ಯಾವ ರೀತಿ ಏನು ಅಂತ ನೋಡ್ಕೊಂಡು ಹೋಗೋಕೆ. ಖಂಡಿತ ಇವಾಗೇನು ಬ್ಲಾಸ್ಟ್ ಮಾಡ್ತಾ ಇಲ್ಲ ಅಂತ ಹೇಳಿದ್ರು. ಬಟ್ ಆಗೂನು ನಾನು ಇವತ್ತು ಮತ್ತೊಂದು ಮೀಟಿಂಗ್ ಕರೆದಿದ್ದೀನಿ DC ಅವ್ರ ಜೊತೆಲಿ, ಮೈನಿಂಗ್ ವಿಚಾರವಾಗಿ, ಇದು ಬ್ಲಾಸ್ಟಿಂಗ್ ವಿಚಾರವಾಗಿ. ಫಸ್ಟ್ ಆಫ್ ಆಲ್ ಕೋರ್ಟ್ ಆರ್ಡರ್ ಆಗಿಲ್ಲ ಅನ್ನೋಂಥದ್ದು ಇಲ್ಲಿ ಚರ್ಚೆ ಕೊಡ್ತಾ ಇರೋದು. ಟ್ರಯಲ್ ಬ್ಲಾಸ್ಟ್ ಮಾಡುವಂಥದ್ದು ಬಿಡೋದು ಸೆಕೆಂಡರಿ. ಮೊನ್ನೆ ತಾವು ಕೂಡ ಪ್ರಸ್ತಾಪ ಮಾಡಿದ್ರಿ, ಟ್ರಯಲ್ ಬ್ಲಾಸ್ಟ್ ಹೈಕೋರ್ಟ್ ಆಗಿದೆ ಮೀಟಿಂಗ್ ಅಂತ ನನಗೆ DC ಅವರು ಹೇಳಿದ್ರು. ಬಟ್ ಈಗ ಇರುವಂತದ್ದೇ ಹೈಕೋರ್ಟ್ ಅದೇ ಆದೇಶ ಆಗಿಲ್ಲ ಅನ್ನೋಂಥದ್ದು ವಿಚಾರ ಇರ್ತದೆ. ಕರ್ಸುವಂತದ್ದಾಗ್ಲಿ ಅಲ್ಲಿ ಸ್ಪಾಟ್ ಮಾಜರ್ ಮಾಡಿಸುವಂತದ್ದಾಗ್ಲಿ ಯಾಕೆ? ಕರೆಕ್ಟ್. ಇದನ್ನ ಕೇಳೋಕೆನೆ ಮತ್ತೆ ಇವತ್ತು ಟ್ರಯಲ್ ಬ್ಲಾಸ್ಟ್ಗೆ ಒಂದು ಮೀಟಿಂಗ್, ಅದ್ರ ವಿಚಾರವಾಗೇನೆ ಒಂದು ಮೀಟಿಂಗ್ ಇಟ್ಕೊಂಡು DC ಅವ್ರಿಗೆ ನಾನು ಇದನ್ನೆಲ್ಲ ಕೇಳ್ತೀನಿ ಇವತ್ತು. ಮತ್ತೆ ನಾಳೆ ಡಿಸ್ಟ್ರಿಕ್ಟ್ ಮಂತ್ರಿನೂ ಅವರು ಈ ಒಂದು ಮೀಟಿಂಗ್ ಕರೆದಿದ್ದಾರೆ ಅಂತ ನನಗೆ ಮಾಹಿತಿ ಬಂದಿದೆ. ಅದು ಕನ್ಫರ್ಮ್ ಆಯ್ತೋ ಇಲ್ವೋ ಗೊತ್ತಿಲ್ಲ. ಈ 2 ಮೀಟಿಂಗ್ ಅಲ್ಲೂ ಇದ್ರ ವಿಷಯವೇ ನಾವು ಮಾತಾಡೋದು. ಇಲ್ಲ, ಅವರು ಒಂದು ಆದೇಶ ಇದ್ರಲ್ಲಿ ಇದೆ ಅಂತ ಹೇಳಿದ್ರು. ನಮ್ಗೇನು ಸ್ಪೆಸಿಫಿಕ್ ಆಗಿ ಇದ್ರಲ್ಲಿ ಟ್ರಯಲ್ ಬ್ಲಾಸ್ಟ್ ಅಂತ ಏನಿಲ್ಲ. ಒಂದ್ ವೇಳೆ ಅದ್ರಲ್ಲಿ ಇದ್ರೂನು ಅದು 6 ತಿಂಗಳ ಒಂದು ಅವಧಿ ಇತ್ತು. ಇಷ್ಟು ತರಾತುರಿ ಮಾಡುವಂತ ಒಂದು ವಿಷಯ ಅಲ್ವೇ ಅಲ್ಲ, ಅದ್ರ ಅಗತ್ಯವೂ ಇರ್ಲಿಲ್ಲ. ಅದೇನಕ್ಕೆ ಅನ್ನೋದು ಒಂದು ದೊಡ್ಡ ಕ್ವಶನ್ ಮಾರ್ಕ್ ಇವಾಗ. ಎಲ್ಲೋ ಕಡೆ ದಾರಿ ತಪ್ಪಿಸೋ ಕೆಲಸ ಆಗ್ತಿದೆಯಲ್ಲ. ಯಾಕಂದ್ರೆ ಒಬ್ರು DC ಆಗ್ಲಿ ಬೇರೆ ಯಾರೇ ಆಗ್ಲಿ ಕೂಡ ಹೈಕೋರ್ಟ್ ಆರ್ಡರ್ ನ ಸ್ಪಷ್ಟವಾಗಿ ನೋಡ್ತಾರೆ, ಅಲ್ಲಿ ಮೆನ್ಷನ್ ಮಾಡಿರ್ತಾರೆ ಇನ್ ಟ್ರಯಲ್ ಬ್ಲಾಸ್ಟ್ ಮಾಡಿ ವಿತಿನ್ 6 ಮಂತ್ಸ್ ಅಂತ. ಅದು ಆರ್ಡರೇ ಇಲ್ಲ ಅನ್ನೋ ಸಂದರ್ಭದಲ್ಲಿ ಮುಂದಾಗ್ತಿರುವಂತದ್ದು ಯಾಕೆ? ಬೇರೆ ಅದೇನಾದ್ರೂ ಪ್ರೆಷರ್ ಇದೆಯಾ ಅಥವಾ ಈ ಇಲ್ಲಿಗಲ್ ಮೈನಿಂಗ್ ಲಾಬಿ ಇದೆಯಲ್ಲ ಒಂದು, ಅವರಿಂದ ಏನಾದ್ರೂ ಒಂದು ಪ್ರೆಷರ್ ಇದೆಯಾ ಅಂತ ನಮ್ಗೆ ಗೊತ್ತಿಲ್ಲ. ಯಾರು ಓಪನ್ ಆಗಿ ಹೇಳೋಂತ ವಿಷಯ ಅಲ್ಲ ನಾವೇನೇ ಕೇಳಿದ್ರು. ಆದ್ರೂ ವಿ ಕ್ಯಾನ್ ಇಮ್ಯಾಜಿನ್, ನಾವು ಊಹೆ ಮಾಡ್ಕೋಬಹುದು ಇದ್ರಲ್ಲಿ ಯಾರ ಒಂದು ಪ್ರೆಷರ್ ಇರಬಹುದು ಇವ್ರ ಮೇಲೆ. ಅಧಿಕಾರಿಗಳು ಈ ರೀತಿ ಅವರುನು ಒಂದೊಂದು ಸಲ ಹೆಲ್ಪ್ಲೆಸ್ ಆಗ್ತಾರೆ. ಅವ್ರು ಏನು ಮಾಡೋಕ್ ಆಗ್ದಿರ ಅಂತ ಒಂದು ಪರಿಸ್ಥಿತಿ ಬರುತ್ತೆ. ಅದ್ ಯಾರಿಂದ ಈ ಪ್ರೆಷರ್ ಅನ್ನೋದು ನಾವು ತಿಳ್ಕೊಬೇಕಾಗಿರೋ ವಿಷಯ. ಹೌದೌದು, ಖಂಡಿತ ಏನೋ ನಡೀತಾ ಇದೆ ಅದೇ ರೀತಿ. ಅಲ್ಲ, ಇದ್ರಲ್ಲಿ ಕಾಂಗ್ರೆಸ್ JDS ಪಕ್ಷ ಅಂತಲ್ಲ, ಇದು ಅಕ್ರಮ ಗಣಿಗಾರಿಕೆ ಅದರ ಒಂದು ಲಾಬಿನೇ ಇದೆ. ಅದರಲ್ಲಿ ಪಕ್ಷದವರೂ ಇರ್ಬೋದು, ಬೇರೆಯವರು ಇರ್ಬೋದು, ಎಲ್ರೂ ಒಟ್ಟಿಗೇನು ಮಾಡಿಸ್ತಿರ್ಬೋದು. ಅದ್ ಯಾರು ಅಂತ ನಾವು ನೋಡ್ಬೇಕಲ್ವಾ. ಈಗ ಅಲ್ಲಿ KRS ನಾವು ಗಣಿಗಾರಿಕೆನೇ ಮಾಡಬೇಡಿ ಅಂತ ಎಲ್ಲೂ ಹೇಳ್ತಿಲ್ಲ. ಬಟ್ KRS ಡ್ಯಾಮ್ ಅದರ ಒಂದು ಸುರಕ್ಷತೆ, ಅದರಲ್ಲಿ ಕಾಂಪ್ರಮೈಸ್ ಮಾಡೋ ಒಂದು ಪ್ರಶ್ನೆನೇ ಇಲ್ಲ. ಅದರ ಸುತ್ತ 20 ಕಿಲೋಮೀಟರ್ ರೇಡಿಯಸ್ ಅಲ್ಲಿ ನೀವು ಎಕ್ಸ್ಪ್ಲೋಸಿವ್ಸ್, ಹೆವಿ ಇಂಟೆನ್ಸಿಟಿ ಎಕ್ಸ್ಪ್ಲೋಸಿವ್ಸ್ ನ ಬಳಸಿ ನೀವು ಅಲ್ಲಿ ಬ್ಲಾಸ್ಟಿಂಗ್ ಮಾಡೋದು ಒಪ್ಪೋದಿಲ್ಲ ಅನ್ನುವಂತ ಮಾತನ್ನು ಹೇಳಿದ್ಮೇಲೆ ಹೈಕೋರ್ಟ್ನು ಅದೇ ಅಪೆಲ್ಡ್ ಮಾಡಿ ಒಂದು ಆದೇಶ ನೀಡಿದೆ. ಅದರಂತೆ ಅವ್ರು ನಡ್ಕೊಳ್ಳಿ. ಉಳಿದಿದ್ದ ಅವ್ರು ಎಲ್ ಬೇಕಾದ್ರೂ ಅವ್ರು ಗಣಿಗಾರಿಕೆ ಮಾಡ್ಕೊಳ್ಳಿ, ಅದರಲ್ಲಿ ನಮ್ಗೇನು ಆಕ್ಷೇಪ ಇಲ್ಲ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.